ಭಾರತ ಮತ್ತು ಪಾಕ್ ನಡುವಿನ ಸೂಪರ್ 4 ಪಂದ್ಯ ರಣಾಂಗಣದಂತೆ ಮಾರ್ಪಟ್ಟಿತ್ತು. ಕೊನೆಯವರೆಗೂ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಪಂದ್ಯದಲ್ಲಿ ಭಾರೀ ಹೈಡ್ರಾಮಾಗಳು ನಡೆಯಿತು. ಸ್ಲೆಡ್ಜಿಂಗ್, ಮಾತಿನ ಚಕಮಕಿ, ಗನ್ ಸೆಲೆಬ್ರೇಷನ್, ಕ್ಯಾಚ್ ವಿವಾದ ಸೇರಿ ಹಲವು ವಿವಾದಗಳಿಗೆ ಈ ಪಂದ್ಯ ಸಾಕ್ಷಿಯಾಯಿತು. ಆರಂಭಿಕನಾಗಿ ಕಣಕ್ಕಿಳಿದ ಅಭಿಷೇಕ್ ಶರ್ಮಾ ಪಾಕ್ನಲ್ಲಿ ಫೇಮಸ್ ಎನಿಸಿಕೊಂಡ ಬೌಲರ್ಗಳನ್ನ ಹೆಗ್ಗಾಮುಗ್ಗಾ ಚೆಂಡಾಡಿದ್ರು. ಇದು ಪಾಕ್ ಬೌಲರ್ಗಳನ್ನ ಕೆರಳಿಸಿತು. ಅದಕ್ಕಾಗಿ ಅಭಿ ಜೊತೆ ಸ್ಲೆಡ್ಜಿಂಗ್ ಮಾಡುತ್ತಾ ಕಿರಿಕ್ ತೆಗೆದು ಹ್ಯಾರಿಸ್ ರೌಫ್ಗೆ ಬ್ಯಾಟ್ ಮೂಲಕವೇ ಉತ್ತರ ಕೊಟ್ಟಿದ್ರು. ಚೇಸಿಂಗ್ ವೇಳೆ ಶಾಹಿನ್ ಶಾ ಅಫ್ರಿದಿ ಎಸೆತಕ್ಕೆ ಮೊದಲ ಎಸೆತದಲ್ಲೇ ಅಭಿಷೇಕ್ ಶರ್ಮಾ ಸಿಕ್ಸರ್ ಸಿಡಿಸಿ ಪಾಕಿಸ್ತಾನ ಬೌಲರ್ಗಳನ್ನ ಕೆರಳಿಸಿದ್ರು. ಬಳಿಕ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಅಭಿಷೇಕ್ ಶರ್ಮಾ ಅರ್ಧಶತಕವನ್ನ ಸಿಡಿಸಿದ್ರು. ಇದರ ನಡುವೆ ಶಾಹಿನ್ ಶಾ ಅಫ್ರಿದಿ ಹಾಗೂ ಹ್ಯಾರಿಸ್ ರೌಫ್ ಅವರು ಪ್ರತಿ ಎಸೆತದಲ್ಲೂ ಅಬ್ಬರಿಸಿದ್ರು. ಇದರಿಂದ ಕೆರಳಿ ಬೌಲರ್ ಶರ್ಮಾ ವಿರುದ್ಧ ಸೆಡ್ಜಿಂಗ್ ಮಾಡಿಸಿದ್ರು. ಇದಕ್ಕೂ ಜಗ್ಗದ ಅಭಿಮಾತಿನ ಮೂಲಕ ತಿರುಗೇಟು ನೀಡಿದ್ರು. ನೇರ ನಿಂತ ಅಭಿಷೇಕ್ ಶರ್ಮಾ ಅಷ್ಟೇ ಖಾರವಾಗಿ ಉತ್ತರಿಸಿದ್ರು. ತಕ್ಷಣವೇ ಮಧ್ಯಪ್ರವೇಶಿಸಿದ ಅಂಪೈರ್ ಇಬ್ಬರ ಜಗಳವನ್ನ ಬಿಡಿಸಿದ್ದಾರೆ. ಇನ್ನು ಅಭಿ ಜೊತೆ ನಿಂತ ಶುಭ್ಮನ್ ಗಿಲ್ ಕೂಡ ಮಾತಿನ ಮೂಲಕ ತಿರುಗೇಟು ನೀಡಿದ್ರು. ಸ್ಲೆಡ್ಜಿಂಗ್ ಮಾಡುತ್ತಿದ್ದ ಹ್ಯಾರಿಸ್ ರೌಫ್ ಎಸೆತದಲ್ಲಿ ಬೌಂಡರಿ ಸಿಡಿಸಿ ನೇರವಾಗಿ ರೌಫ್ ಬಳಿ ಬಂದು ಹೋಗಿ ಬಾಲ್ ತಗೊಂಡು ಬಾ ಅಂತ ವ್ಯಂಗ್ಯ ಮಾಡಿದ್ರು. ಒಟ್ನಲ್ಲಿ ಟೀಂ ಇಂಡಿಯಾ ಅಬ್ಬರಕ್ಕೆ ಪಾಕ್ ಸುಸ್ತಾಗಿತ್ತು. ಭಾರತ ಮತ್ತು ಪಾಕ್ ನಡುವಿನ ಸೂಪರ್ 4 ಪಂದ್ಯ ರಣಾಂಗಣದಂತೆ ಮಾರ್ಪಟ್ಟಿತ್ತು. ಕೊನೆಯವರೆಗೂ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಪಂದ್ಯದಲ್ಲಿ ಭಾರೀ ಹೈಡ್ರಾಮಾಗಳು ನಡೆಯಿತು. ಸ್ಲೆಡ್ಜಿಂಗ್, ಮಾತಿನ ಚಕಮಕಿ, ಗನ್ ಸೆಲೆಬ್ರೇಷನ್, ಕ್ಯಾಚ್ ವಿವಾದ ಸೇರಿ ಹಲವು ವಿವಾದಗಳಿಗೆ ಈ ಪಂದ್ಯ ಸಾಕ್ಷಿಯಾಯಿತು. ಆರಂಭಿಕನಾಗಿ ಕಣಕ್ಕಿಳಿದ ಅಭಿಷೇಕ್ ಶರ್ಮಾ ಪಾಕ್ನಲ್ಲಿ ಫೇಮಸ್ ಎನಿಸಿಕೊಂಡ ಬೌಲರ್ಗಳನ್ನ ಹೆಗ್ಗಾಮುಗ್ಗಾ ಚೆಂಡಾಡಿದ್ರು. ಇದು ಪಾಕ್ ಬೌಲರ್ಗಳನ್ನ ಕೆರಳಿಸಿತು. ಅದಕ್ಕಾಗಿ ಅಭಿ ಜೊತೆ ಸ್ಲೆಡ್ಜಿಂಗ್ ಮಾಡುತ್ತಾ ಕಿರಿಕ್ ತೆಗೆದು ಹ್ಯಾರಿಸ್ ರೌಫ್ಗೆ ಬ್ಯಾಟ್ ಮೂಲಕವೇ ಉತ್ತರ ಕೊಟ್ಟಿದ್ರು. ಚೇಸಿಂಗ್ ವೇಳೆ ಶಾಹಿನ್ ಶಾ ಅಫ್ರಿದಿ ಎಸೆತಕ್ಕೆ ಮೊದಲ ಎಸೆತದಲ್ಲೇ ಅಭಿಷೇಕ್ ಶರ್ಮಾ ಸಿಕ್ಸರ್ ಸಿಡಿಸಿ ಪಾಕಿಸ್ತಾನ ಬೌಲರ್ಗಳನ್ನ ಕೆರಳಿಸಿದ್ರು. ಬಳಿಕ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಅಭಿಷೇಕ್ ಶರ್ಮಾ ಅರ್ಧಶತಕವನ್ನ ಸಿಡಿಸಿದ್ರು. ಇದರ ನಡುವೆ ಶಾಹಿನ್ ಶಾ ಅಫ್ರಿದಿ ಹಾಗೂ ಹ್ಯಾರಿಸ್ ರೌಫ್ ಅವರು ಪ್ರತಿ ಎಸೆತದಲ್ಲೂ ಅಬ್ಬರಿಸಿದ್ರು. ಇದರಿಂದ ಕೆರಳಿ ಬೌಲರ್ ಶರ್ಮಾ ವಿರುದ್ಧ ಸೆಡ್ಜಿಂಗ್ ಮಾಡಿಸಿದ್ರು. ಇದಕ್ಕೂ ಜಗ್ಗದ ಅಭಿಮಾತಿನ ಮೂಲಕ ತಿರುಗೇಟು ನೀಡಿದ್ರು. ನೇರ ನಿಂತ ಅಭಿಷೇಕ್ ಶರ್ಮಾ ಅಷ್ಟೇ ಖಾರವಾಗಿ ಉತ್ತರಿಸಿದ್ರು. ತಕ್ಷಣವೇ ಮಧ್ಯಪ್ರವೇಶಿಸಿದ ಅಂಪೈರ್ ಇಬ್ಬರ ಜಗಳವನ್ನ ಬಿಡಿಸಿದ್ದಾರೆ. ಇನ್ನು ಅಭಿ ಜೊತೆ ನಿಂತ ಶುಭ್ಮನ್ ಗಿಲ್ ಕೂಡ ಮಾತಿನ ಮೂಲಕ ತಿರುಗೇಟು ನೀಡಿದ್ರು. ಸ್ಲೆಡ್ಜಿಂಗ್ ಮಾಡುತ್ತಿದ್ದ ಹ್ಯಾರಿಸ್ ರೌಫ್ ಎಸೆತದಲ್ಲಿ ಬೌಂಡರಿ ಸಿಡಿಸಿ ನೇರವಾಗಿ ರೌಫ್ ಬಳಿ ಬಂದು ಹೋಗಿ ಬಾಲ್ ತಗೊಂಡು ಬಾ ಅಂತ ವ್ಯಂಗ್ಯ ಮಾಡಿದ್ರು. ಒಟ್ನಲ್ಲಿ ಟೀಂ ಇಂಡಿಯಾ ಅಬ್ಬರಕ್ಕೆ ಪಾಕ್ ಸುಸ್ತಾಗಿತ್ತು. ಭಾರತ ಮತ್ತು ಪಾಕ್ ನಡುವಿನ ಸೂಪರ್ 4 ಪಂದ್ಯ ರಣಾಂಗಣದಂತೆ ಮಾರ್ಪಟ್ಟಿತ್ತು. ಕೊನೆಯವರೆಗೂ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಪಂದ್ಯದಲ್ಲಿ ಭಾರೀ ಹೈಡ್ರಾಮಾಗಳು ನಡೆಯಿತು. ಸ್ಲೆಡ್ಜಿಂಗ್, ಮಾತಿನ ಚಕಮಕಿ, ಗನ್ ಸೆಲೆಬ್ರೇಷನ್, ಕ್ಯಾಚ್ ವಿವಾದ ಸೇರಿ ಹಲವು ವಿವಾದಗಳಿಗೆ ಈ ಪಂದ್ಯ ಸಾಕ್ಷಿಯಾಯಿತು. ಆರಂಭಿಕನಾಗಿ ಕಣಕ್ಕಿಳಿದ ಅಭಿಷೇಕ್ ಶರ್ಮಾ ಪಾಕ್ನಲ್ಲಿ ಫೇಮಸ್ ಎನಿಸಿಕೊಂಡ ಬೌಲರ್ಗಳನ್ನ ಹೆಗ್ಗಾಮುಗ್ಗಾ ಚೆಂಡಾಡಿದ್ರು. ಇದು ಪಾಕ್ ಬೌಲರ್ಗಳನ್ನ ಕೆರಳಿಸಿತು. ಅದಕ್ಕಾಗಿ ಅಭಿ ಜೊತೆ ಸ್ಲೆಡ್ಜಿಂಗ್ ಮಾಡುತ್ತಾ ಕಿರಿಕ್ ತೆಗೆದು ಹ್ಯಾರಿಸ್ ರೌಫ್ಗೆ ಬ್ಯಾಟ್ ಮೂಲಕವೇ ಉತ್ತರ ಕೊಟ್ಟಿದ್ರು. ಚೇಸಿಂಗ್ ವೇಳೆ ಶಾಹಿನ್ ಶಾ ಅಫ್ರಿದಿ ಎಸೆತಕ್ಕೆ ಮೊದಲ ಎಸೆತದಲ್ಲೇ ಅಭಿಷೇಕ್ ಶರ್ಮಾ ಸಿಕ್ಸರ್ ಸಿಡಿಸಿ ಪಾಕಿಸ್ತಾನ ಬೌಲರ್ಗಳನ್ನ ಕೆರಳಿಸಿದ್ರು. ಬಳಿಕ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಅಭಿಷೇಕ್ ಶರ್ಮಾ ಅರ್ಧಶತಕವನ್ನ ಸಿಡಿಸಿದ್ರು. ಇದರ ನಡುವೆ ಶಾಹಿನ್ ಶಾ ಅಫ್ರಿದಿ ಹಾಗೂ ಹ್ಯಾರಿಸ್ ರೌಫ್ ಅವರು ಪ್ರತಿ ಎಸೆತದಲ್ಲೂ ಅಬ್ಬರಿಸಿದ್ರು. ಇದರಿಂದ ಕೆರಳಿ ಬೌಲರ್ ಶರ್ಮಾ ವಿರುದ್ಧ ಸೆಡ್ಜಿಂಗ್ ಮಾಡಿಸಿದ್ರು. ಇದಕ್ಕೂ ಜಗ್ಗದ ಅಭಿಮಾತಿನ ಮೂಲಕ ತಿರುಗೇಟು ನೀಡಿದ್ರು. ನೇರ ನಿಂತ ಅಭಿಷೇಕ್ ಶರ್ಮಾ ಅಷ್ಟೇ ಖಾರವಾಗಿ ಉತ್ತರಿಸಿದ್ರು. ತಕ್ಷಣವೇ ಮಧ್ಯಪ್ರವೇಶಿಸಿದ ಅಂಪೈರ್ ಇಬ್ಬರ ಜಗಳವನ್ನ ಬಿಡಿಸಿದ್ದಾರೆ. ಇನ್ನು ಅಭಿ ಜೊತೆ ನಿಂತ ಶುಭ್ಮನ್ ಗಿಲ್ ಕೂಡ ಮಾತಿನ ಮೂಲಕ ತಿರುಗೇಟು ನೀಡಿದ್ರು. ಸ್ಲೆಡ್ಜಿಂಗ್ ಮಾಡುತ್ತಿದ್ದ ಹ್ಯಾರಿಸ್ ರೌಫ್ ಎಸೆತದಲ್ಲಿ ಬೌಂಡರಿ ಸಿಡಿಸಿ ನೇರವಾಗಿ ರೌಫ್ ಬಳಿ ಬಂದು ಹೋಗಿ ಬಾಲ್ ತಗೊಂಡು ಬಾ ಅಂತ ವ್ಯಂಗ್ಯ ಮಾಡಿದ್ರು. ಒಟ್ನಲ್ಲಿ ಟೀಂ ಇಂಡಿಯಾ ಅಬ್ಬರಕ್ಕೆ ಪಾಕ್ ಸುಸ್ತಾಗಿತ್ತು.